ಎಲ್ಲಿಯಾದರೂ ಹೋಗುವಾಗ ಬರುವಾಗ, ಮನೆಯಲ್ಲಿ ಅಡಿಗೆ ಮಾಡುವಾಗ, ಒರೆಸುವಾಗ, ಗುಡಿಸುವಾಗ, ಗಂಡಸರಾದರೆ ವಾಹನದಲ್ಲಿ ಪ್ರಯಾಣ ಮಾಡುವಾಗ ಯಾವ ಸಮಯದಲ್ಲಿಯೂ ಕೂಡ ವಿಷ್ಣು ಸಹಸ್ರನಾಮವನ್ನು ಹೇಳಬಹುದು. ಇದು ನಮಗೆ ಕೊಟ್ಟಂತಹ ಒಂದು ಉಡುಗೊರೆ. ಬೇರೆದಕ್ಕೆಲ್ಲದಕ್ಕೂ ಕೂಡ ವಿಧಿ ನಿಯಮಗಳು ಅಂತ ಉಂಟು, ವಿಧಿ ನಿಷೇಧಗಳು ಅಂತ ಉಂಟು. ಭಕ್ತಿಯಿಂದ ಆ ಭಗವಂತನ ದಿವ್ಯ ನಾಮಗಳನ್ನು ಹೇಳಬೇಕು. ನಮಗೆ ಬೇರೆ ಬೇರೆ ವಿಚಾರಗಳು, ವಸ್ತುಗಳು ಮನಸ್ಸಿಗೆ ಬರ್ತದೆ, ಹೌದಾ ಅಲ್ವಾ? ನಾವು ಒಂದು ಕಡೆ ಸುಮ್ಮನೆ ಕೂತ್ಕೊಂಡಾಗ ಬೇಡದಿದ್ದದ್ದು ವಿಚಾರಗಳು ಬರುವಂಥದ್ದು ಹೆಚ್ಚು. ಅದನ್ನೆಲ್ಲವನ್ನು ಕೂಡ ದೂರೀಕರಿಸಿ, ಸಜಾತೀಯ ಪ್ರತ್ಯಯ ಅಂತ ಹೇಳಿದರೆ ಯಾವ ಉದ್ದೇಶವಾಗಿ, ಯಾವ ದೇವರ ಸ್ವರೂಪವನ್ನು ಇಟ್ಟುಕೊಂಡು ಧ್ಯಾನ ಮಾಡ್ತಾ ಇದ್ದೇನೋ ಅದರ ಬಗ್ಗೆಯೇ ಪ್ರವಾಹೀಕರಣ, ಸಮುದ್ರದ ಹಾಗೆ ಪ್ರವಾಹ ಮಾಡುವಂಥದ್ದು ಏನಿದೆ ಅದನ್ನು ಧ್ಯಾನ ಅಂತ ಕರೀತಾರೆ. ಒಟ್ಟಾರೆ ಬೇರೆ ಇನ್ನಿತರ ಈ ಪ್ರಪಂಚದ ಎಲ್ಲ ವಿಚಾರಗಳನ್ನು ಬಿಟ್ಟು ನಾನು ಯಾವ ಉದ್ದೇಶಕ್ಕೋಸ್ಕರವಾಗಿ ಕೂತ್ಕೊಂಡಿದ್ದೇನೆ ಆ ದೇವತಾಕ ವಿಚಾರವಾಗಿ ಸತತವಾಗಿ ಮನಸ್ಸನ್ನು ಪ್ರವಹಿಸುವಂಥದ್ದನ್ನು ಧ್ಯಾನ ಅಂತ ಕರಿತೇವೆ ನಾವು.